ನಮ್ಮ ಕಾಂಗ್ರೆಸ್ ವಕ್ತಾರರು ಪಾಪ ಚೆನ್ನಾಗಿ ಹೇಳಿದ್ರು. ಉಪಚುನಾವಣೆಯಲ್ಲಿ ರಾಜ್ಯದ ಜನ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಉಪಚುನಾವಣೆಯಲ್ಲಿ ಇವರು ಕೈ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಎಷ್ಟು ಮಟ್ಟಿಗಿತ್ತು ಅಂತ ಸ್ವತಃ ನಿಜವಾದ ಸಂಘಟನೆಕಾರ. ಹೌದು. ಅಂದ್ರೆ ನಾವೇನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ ಸ್ವತಃ ತಮ್ಮನ್ನ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ರೂಲಿಂಗ್ ಗೌರ್ಮೆಂಟ್ ಇತ್ತು, ಕಾಂಗ್ರೆಸ್ ಪಕ್ಷ ಇತ್ತು, DCM ಇದ್ದಿದ್ರು, ನಗರಾಭಿವೃದ್ಧಿ ಸಚಿವರಿದ್ರು, ನೀರಾವರಿ ಇಲಾಖೆ ಮಿನಿಸ್ಟರ್ ಇದ್ರು, DCM ಆಗಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಇಟ್ಕೊಂಡು 4 ಪೋರ್ಟ್ಫೋಲಿಯೋ 4 ಇಲಾಖೆಗಳಿಗೆ ಇವರು ವಾರಸ್ದಾರರಾಗಿದ್ರು. ಇದ್ರೆ ಕೂಡ ಸ್ವತಃ ತಮ್ಮನ್ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಆದ್ಮೇಲೆ ನೀವು ನೋಡಿರ್ಬೋದು ಸಂಡೂರು ಮತ್ತೆ ಶಿಗ್ಗಾಂವಿಯಲ್ಲಿ ಪ್ರಬಲ ನಾಯಕತ್ವವಾಗಿ ಮಾತನ್ನೇ ಆಡದೆ ಮೌನವಾಗಿ ಸ್ಟ್ರಾಟಜಿಕ್ಸ್ ಮಾಡಿ ಆ 2 ಸೀಟ್ನ ಗೆದ್ಕೊಂಡ್ಬಂದಿತ್ತು. ಇವತ್ತು ಯಾರಾದ್ರೂ ಇದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಹೇಳ್ಬೋದು ನಾವು. ಇವತ್ತು ಯಾಕೆ ಅವ್ರು ಪ್ರಬಲವಾಗಿ ನಾಯಕರಾಗಿ ಹೋಗ್ತಾ ಇದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಯಾಕೆ ಅಷ್ಟೊಂದು ಪ್ರಬಲತೆ ಮಾನ್ಯತೆ ಇದೆ ಅಂದ್ರೆ ಅವರು ಒಂದು ವರ್ಚಸ್ಸಿಟ್ಟಿದ್ದಾರೆ ಪಕ್ಷದಲ್ಲಿ. ಇವತ್ತು ಅವ್ನು ಕಲ್ಸಿದ್ರೆ ಮಿನಿಮಮ್ 35-40 ಜನ MLA ಗೆಲ್ಸ್ಕೊಂಬರಷ್ಟು ಸಾಮರ್ಥ್ಯ ಇದೆ. ಇವತ್ತು ಆ ಬೈಯೆಲ್ಲ